ಎಲ್ಲರಿಗೂ ನಮಸ್ಕಾರ. ರಂಗಗೊಳಿಸಲು ಮಕ್ಕಳ ರಂಗ ವೇದಿಕೆಯ ವಾರಕ್ಕೊಂದು ಕಥೆಯ 13ನೆಯ ಸರಣಿಗೆ ತಮ್ಮ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡಿಕೊಳ್ತಾ, ನಾನು ರಾಘವೇಂದ್ರ ಹಳಪೇಟಿ ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿಯಲ್ಲಿ ವಿಶೇಷ ನಾಟಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು 13ನೇ ಸರಣಿಗೆ ನಮ್ಮ ಜೊತೆಗೆ ಅತಿಥಿಗಳಾಗಿ ರಾಜಶೇಖರ್ ಮೇಲ್ಶೆಟ್ಟಿ, ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಚಿಂಚೋಳಿಯಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತವಾಗಿ ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿಯಲ್ಲಿ ಗಣಿತ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ನಾವು ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮ ಈ ವಾರಕ್ಕೊಂದು ಕಥೆಯ ವಿಶೇಷ ಅತಿಥಿಗಳಾಗಿ ರಾಜಶೇಖರ್ ಮೇಲ್ಶೆಟ್ಟಿ ಸರ್ ಅವರು ಬಂದಿದ್ದಾರೆ. ಈ ನಮ್ಮ ಸರಣಿಯ ಬಗ್ಗೆ ನಮ್ಮ ಮಕ್ಕಳಿಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್, ದಯವಿಟ್ಟು. ಧನ್ಯವಾದಗಳು ಸರ್. ಹಾಂ ಸರ್, ರಂಗಗೊಳಿಸಲು ಮಕ್ಕಳ ವೇದಿಕೆಯಲ್ಲಿ 13ನೇ ಸರಣಿಯ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆದಿದ್ದಕ್ಕಾಗಿ ರಾಘವೇಂದ್ರ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈ ಒಂದು ಸರಣಿಯ ಕುರಿತು ನನಗೆ ಮಾತನಾಡಲಿಕ್ಕೆ ತುಂಬ ಒಂದು ಉತ್ತಮವಾದ ಅಂಶವನ್ನು ನಾನು ಮಕ್ಕಳಿಗೆ ಒಂದು ಸ್ಫೂರ್ತಿ, ಇನ್ನೊಂದು ಅಂದರೆ ಈ ಕಥೆಗಳಿಗೆ ಮುಖ್ಯವಾಗಿ ಸ್ಫೂರ್ತಿಯಾದ ಒಂದು ಕಥೆಯನ್ನು ಹೇಳಲು ಇಷ್ಟಪಡ್ತೇನೆ. ನಾನು ಕೂಡ ಒಮ್ಮೆ ತಾವೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಸಂಜೀವ್ ಕುಮಾರ್, ಒಬ್ಬ ಫೇಮಸ್ ಗಾಯಕರ ಹೆಸರನ್ನು ತಾವು ಕೇಳಿದ್ದೀರಿ. ಸಂಜೀವ್ ಕುಮಾರ್ ಅವರ ಥರನೇ ಒಂದು ಶಾಲೆಯಲ್ಲಿ ಒಬ್ಬ ಬಾಲಕ, ಒಬ್ಬ ವಿದ್ಯಾರ್ಥಿ ಸೇಮ್ ಅವರು ಯಾವ ಥರ ಹಾಡುತ್ತಾರೆ ಅದೇ ಥರ ಹಾಡನ್ನು ಹಾಡ್ತಿದ್ದ. ಅದನ್ನು ಅಲ್ಲಿನ ಶಾಲೆ, ಈಗ ನಮ್ಮ ರಾಘವೇಂದ್ರ ಸರ್ ಹಾಗೆ ಇವನನ್ನು ಕೂಡ ನಾವು ಪರಿಚಯ ಮಾಡಿಸ್ಬೇಕು. ಒಂದು ಬಾರಿ ಏನು ಮಾಡ್ಬೇಕಂದ್ರೆ ನಾವು ಕೂಡ ಸಂಜೀವ್ ಕುಮಾರ್ ಅವರನ್ನೇ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾಕೆ ನಾವು ಕರೆಯಬಾರದು ಅಂತ ಅವರು ನಿರ್ಧಾರ ಮಾಡ್ತಾರೆ. ಎಲ್ಲ ಮುಖ್ಯಗಳೊಂದಿಗೆ ವಿಚಾರ ಮಾಡಿ ಒಂದು ದಿನ ನಿಜವಾಗಲೂ ಕೂಡ ಅವರನ್ನೇ ಮುಖ್ಯ ಅತಿಥಿಗಳಾಗಿ ಆಹ್ವಾನವನ್ನು ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಹಲವಾರು ಅಡೆತಡೆಗಳಿದ್ದರೂ ಕೂಡ ಸಂಜೀವ್ ಕುಮಾರ್ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ. ಒಪ್ಪಿಕೊಂಡಾಗ ಆ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ 9ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಅವರ ಥರನೇ, ಅಂದರೆ ಯಾವ ಥರ ಹಾಡುತ್ತಾರೆ ಅದೇ ಥರ ವಿದ್ಯಾರ್ಥಿ ಕೂಡ ಹಾಡುಗಳನ್ನು ಹಾಡ್ತಿರ್ತಾನೆ. ಅದನ್ನು ನೋಡಿಕೊಂಡು ವೇದಿಕೆ ಮೇಲೆ ಅವನ ಹೆಸರನ್ನು ಅನೌನ್ಸ್ ಮಾಡ್ತಾರೆ. ಮಾಡಿದ ನಂತರ ಆ ವಿದ್ಯಾರ್ಥಿ ಬಂದು ವೇದಿಕೆ ಮೇಲೆ ಆ ಹಾಡನ್ನು ಹಾಡ್ತಾನೆ. ಅಂದ್ರೇನು, ಯಾರು ಸಂಜೀವ್ ಕುಮಾರ್ ಅವರು ಯಾವ ಥರ ಹಾಡ್ತಿದ್ರು ಅದೇ ಧ್ವನಿ, ಅಂದರೆ ಸೇಮ್ ಅವ್ರು ಯಾವ ಥರವನ್ನು ಹಾಡ್ತಿದ್ರು ಅದೇ ಥರನ ಇವನು ಹಾಡನ್ನು ಹಾಡ್ತಾನೆ. ಅದಾದ ನಂತರ ಮುಖ್ಯ ಅತಿಥಿಗಳಿಂದ ಭಾಷಣವನ್ನು ಹೇಳಬೇಕಾಗಿರುತ್ತೆ, ಅಂದರೆ ಅನಿಸಿಕೆಗಳು ಹೇಳಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಎಲ್ಲರ ಒಂದು ಅಭಿಪ್ರಾಯ, ಅಂದರೆ ಪ್ರೇಕ್ಷಕರ ಒಂದು ಅಭಿಪ್ರಾಯ ಏನಾಗಿತ್ತು ಅಂದರೆ, ನಮ್ಮ ವಿದ್ಯಾರ್ಥಿಗೆ ಬಹಳಷ್ಟು ಚೆನ್ನಾಗಿ ಹೊಗಳ್ತಾರೆ, ಇವರು ಬಹಳ ಚೆನ್ನಾಗಿ ಹಾಡಿದ್ದಾನೆ ಅಂಥೇಳಿ ಎಲ್ಲರೂ ಕಾಯುತ್ತಿರ್ತಾರೆ. ಬಟ್ ಆದರೆ ಒಂದು ಸಂಜೀವ್ ಕುಮಾರ್ ಅವರು ಮಾತನಾಡುತ್ತಾ, ಪ್ರಸಿದ್ಧ ಗಾಯಕರು, ಅವ್ರು ಹೇಳಿದ್ರು, ಈಗೆಲ್ಲರೂ ಕರ್ತಾಡನ ಮಾಡಿದ್ರಿ, ಚಪ್ಪಾಳೆ ತಟ್ಟಿದ್ರಿ, ಏನಂತ ತಟ್ಟಿದ್ರಿ ನೀವು? ಅವ್ರ ಹೆಸರು ಏನಪ್ಪ ಅಂದರೆ ಅಭಿಷೇಕ್ ಅಂತಿರುತ್ತೆ. ಬಟ್ ಅಭಿಷೇಕ್ ಯಾವ ಥರ ಹಾಡ್ದ ಅಂದರೆ, ನಾವೆಲ್ಲ ಏನು ಹೇಳಿದ್ರಿ, ನೀವೆಲ್ಲ ಸಂಜೀವ್ ಕುಮಾರ್ ನನ್ನ ಥರ ಹಾಡಿದ್ರ ಅಂತ ಹೇಳಿದ್ರು ಅವರು. ಆ ಕಾರಣಕ್ಕಾಗಿ ಇಲ್ಲಿ ಅಂದರೆ ಅವನ ಪ್ರತಿಭೆ ಇರ್ಬೋದು, ಅವನ ಧ್ವನಿ ಇದೆ, ಆದರೆ ಅದನ್ನೇ ಭಿನ್ನ ರೀತಿಯಲ್ಲಿ ಹಾಡಿದಾಗ ಇವತ್ತು ಅಭಿಷೇಕ್ ಅಂತ ಗುರುತಿಸ್ಕೋತಾನೆ. ಅವನು ನನ್ನ ಥರ ಹಾಡಿದ ಕಾರಣಕ್ಕಾಗಿ ಇವತ್ತು ನಾನು ಅವನನ್ನು ಹೊಗಳಲ್ಲ, ಮುಂದಿನ ಬಾರಿ ಅವನೇನಾಗಬೇಕಂದ್ರೆ ಚೇಂಜ್ ಆಗಬೇಕು ಅಂಥ ಒಂದು ವೇದಿಕೆಯಲ್ಲಿ ಮಕ್ಕಳಿಂದ ಹೊಸ ಕಥೆಗಳನ್ನು ಹೊರಹಾಕ್ತಾ ಇರುವ ನಮ್ಮ ರಾಘವೇಂದ್ರ ಸರ್ ಅವರ ಶೈಲಿ, ವಿಶಿಷ್ಟವಾದ ಒಂದು ಶೈಲಿ ಏನಿದೆ ಅಥವಾ ವಿಭಿನ್ನವಾದ ರೀತಿಯಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು, ಅಂದರೆ ಅಚ್ಚ ಪ್ರತಿಭೆಯನ್ನು ತಮ್ಮದೇ ಆಡು ಭಾಷೆಯಲ್ಲಿ ಕಥೆಗಳನ್ನು ಹೇಳಲಿಕ್ಕೆ ಇಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎ ಟೀಚರ್ ಈಸ್ ಎ ಸ್ಟಾರ್ ವೆನ್ ಹೂ ಟೀಚರ್ಸ್ ಅದರ್ ಹೌ ಟು ಶೈನ್ ಅಂತೇಳಿ. ಅಂದರೆ ಒಬ್ಬ ಶಿಕ್ಷಕ ನಾವು ಸ್ಟಾರ್ ಯಾವಾಗ ಆಗ್ಬೋದು ಅಂತಂದರೆ, ಮತ್ತೊಬ್ಬರು, ಅಂದರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕೈಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅವರನ್ನು ಯಾವ ರೀತಿಯಾಗಿ ನಾವು ಶೈನ್ ಮಾಡ್ತೀವಿ ಅದರ ಮೇಲೆ ಅಂಥ ಒಂದು ವೇದಿಕೆಯಲ್ಲಿ ಇಂಥ ಒಂದು ವೇದಿಕೆಯನ್ನೇ ನಿರ್ಮಾಣ ಮಾಡಿ ನಮ್ಮ ರಾಘವೇಂದ್ರ ಹಳಪೇಟಿ ಸರ್ ಅವರು ತುಂಬ ಅದ್ಭುತವಾದ ಒಂದು ಸರಣಿಗಳನ್ನು ಆಯೋಜಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಂದ ಇನ್ನೂ ಹೆಚ್ಚಿನ ಇಂಥ ಕಥೆಯ ಮಾಲಿಕೆ ಸರಣಿಗಳನ್ನು ಬರಲಿ ಅಂತ ಆಶಿಸುತ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ಕೇಳಿದ್ರಲ್ಲ, ಅತಿ ಮುಖ್ಯವಾಗಿ ನಮ್ಮ ಈ 13ನೇ ಸರಣಿ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ನಿಮ್ಮಲ್ಲಿ ನಮ್ಮ ಮಕ್ಕಳ ರಂಗ ವೇದಿಕೆ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನು ಅಂದರೆ, ತಮ್ಮ ಸಬ್ಸ್ಕ್ರೈಬು, ಲೈಕು ಮತ್ತು ನಿಮ್ಮ
ಕಮೆಂಟ್ಸ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ವಾರಕ್ಕೊಂದು ಕಥೆಯ 13ನೇ ಸರಣಿಗೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮುಂದೆ ನನ್ನ ಪಯಣ ಎಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಕಥೆ ಹೇಳಲು ಬರುತ್ತಿದ್ದಾರೆ. ಅವರಿಗೆ ಸ್ವಾಗತಿಸೋಣ. ಅವರೇ ಹೆಸರು ಚಂದ್ರಕಾಂತ್. ನನ್ನ ಹೆಸರು ಚಂದ್ರಕಾಂತ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶೀರ್ಷಿಕೆ ನನ್ನ ಪಯಣ. ನಾನು ಈಗ ಕಥೆಯನ್ನು ಹೇಳುತ್ತೇನೆ. ನಾನು ಒಂದು ದಿವಸ ಟ್ಯೂಷನಿಂದ ಲೇಟಾಗಿ ಬಂದಿದ್ದಕ್ಕಾಗಿ ನಾನು ಬೇಗ ಹೇಳಲೇ ಇಲ್ಲ. ಆಗ ನನ್ನ ಪ್ರೀತಿಯ ಹುಂಜ ಈ ರೀತಿ ಕೂಗುತ್ತಾ ಕೂಗುತ್ತಾ ಎದ್ದೇಳಿಸುತ್ತಿತ್ತು. ಈ ರೀತಿ ಕೂಗುತ್ತಿತ್ತು. ಆಗ ಆ ಹುಂಜ ಕೂಗುವ ಶಬ್ದವನ್ನು ಕೇಳಿ ನನ್ನ ತಲೆ ಗಿರ್ನೆಲದು ಎಂದಿತು. ಆಗ ನಾನು ಸಿಟ್ಟಿನಿಂದ ಆ ಹಾಸಿಗೆಯನ್ನು ಈ ರೀತಿ ತೆಗೆದು ನಾನು ಜಾಗಿಂಗ್ಗೆ ರೆಡಿಯಾಗಿ ಹೊರಟೆನು. ಜಾಗಿಂಗ್ಗೆ ಹೋಗುವಾಗ ಒಂದು ಜಿಂಕೆಯ ಪರಿವಾರದಿಂದ ಒಂದು ಜಿಂಕೆಯು ತಪ್ಪಿಸಿಕೊಂಡು ಈ ರೀತಿ ಹೊರಳುತ್ತಿತ್ತು. ಈ ರೀತಿ ಕೂಗುತ್ತಿತ್ತು. ಆಗ ನಾನು ಅದನ್ನು ನೋಡಿ ನಾನು ನಗುಕೊಳ್ಳುತ್ತಾ ಹಂಗೆ ಮುಂದಕ್ಕೆ ಹೊರಟನು. ಆಗ ಒಂದು ದೊಡ್ಡವಾದ ಮರದ ಕೆಳಗೆ ಒಂದು ನರಿಯು ಈ ರೀತಿ ಕೂಗುತ್ತಾ ಅಳುತ್ತಿತ್ತು. ಈ ರೀತಿ ಕೂಗುತ್ತಿತ್ತು. ಆಗ ನಾನು ಅಲ್ಲಿಂದ ಭಯಭೀತನಾಗಿ ಮುಂದಕ್ಕೆ ಹೋಗದೆ ಹಿಂದಕ್ಕೆ ತಿರುಗಿ ನಾನು ಹೊರಟೆನು. ಆಗ ಅಲ್ಲಿ ಒಂದು ದೊಡ್ಡವಾದ ಬೆಟ್ಟದ ಕಡೆಯಿಂದ ಒಂದು ನವಿಲು ಈ ರೀತಿ ಶಬ್ದ ಮಾಡುತ್ತಾ ಇತ್ತು. ಈ ರೀತಿ ಶಬ್ದ ಮಾಡುತ್ತಿತ್ತು. ಆಗ ನಾನು ಖುಷಿಯಾಗಿ ನಗುಕೊಳ್ಳುತ್ತಾ ಹಂಗೆ ಮುಂದಕ್ಕೆ ಹೊರಟೆನು. ಒಂದು ಮರದ ರೆಂಬೆಯಲ್ಲಿ ಈ ರೀತಿ ಒಂದು ಕೋಗಿಲೆಯು ಕೂಗುತ್ತಿತ್ತು. ಆಗ ಆ ಕೂಗಿದ ಶಬ್ದವು ಈ ರೀತಿ ಇತ್ತು. ಈ ರೀತಿ ಕೂಗುತ್ತಿತ್ತು. ಆ ಕೋಗಿಲೆ ಕೂಗಿದ ನಂತರ ನಾನು ಮುಂದಕ್ಕೆ ಹೋಗುತ್ತಾ ಇದ್ದೆ. ಆಗ ಹೋದ ನಂತರ ನಮ್ಮ ಮನೆಯು ಹತ್ತಿರ ಅಂಗಳದಲ್ಲಿ ಒಂದು ನಾಯಿಯು ಮತ್ತು ಒಂದು ಬೆಕ್ಕು ಈ ರೀತಿ ಬೆಕ್ಕು ನಾಯಿಯನ್ನು ನೋಡಿದಾಗ ಈ ರೀತಿ ಶಬ್ದ ಮಾಡುತ್ತಾ ಇತ್ತು. ಈ ರೀತಿ ಶಬ್ದ ಮಾಡುತ್ತಿತ್ತು. ಆ ಶಬ್ದವನ್ನು ಕೇಳಿ ನಾಯಿಯು ಕಚ್ಚುತ್ತೆ ಎಂದು ನಾನು ಒಂದು ಕಲ್ಲು ತಂದು ಹೊಡೆದಾಗ ಆ ನಾಯಿಯು ಈ ರೀತಿ ಅಳುತ್ತಾ ಹೋಯಿತು. ಈ ರೀತಿ ಕೂಗುತ್ತಿತ್ತು. ಆಗ ನಾನು ಮನೆಯ ಒಳಗಡೆ ಹೋದಾಗ ನನ್ನ ತಂಗಿಯು ಟಿವಿಯನ್ನು ನೋಡುತ್ತಿದ್ದಳು. ಆ ಟಿವಿಯಲ್ಲಿ ಮೋಟು ಪತ್ಲು ಎಂಬ ಕಾರ್ಟೂನನ್ನು ನೋಡುತ್ತಿದ್ದಳು. ಆ ಮೋಟು ಧ್ವನಿಯು ಈ ರೀತಿ ಇತ್ತು. ಈ ರೀತಿ ಕೂಗುತ್ತಾ ಇತ್ತು. ಆಗ ನಾನು ರಿಮೋಟ್ ಅನ್ನು ಕಿತ್ತಿಕೊಂಡು ನಾನು ಟಿವಿಯನ್ನು ಆಫ್ ಮಾಡಿದಾಗ ನನ್ನ ತಂಗಿಯು ಅಳತೊಡಗಿದ್ದಳು. ಆಗ ನನ್ನ ಅಮ್ಮ ಬಂದು ನನ್ನ ತಂಗಿಯನ್ನು ಎತ್ತಿಕೊಂಡು ಹೋದಾಗ ನನ್ನ ಗೆಳೆಯನು ಬೆಂಗಳೂರಿಗೆ ಬಾ ಎಂದು ಮೆಸೇಜ್ ಹಾಕಿದ. ಆ ಮೆಸೇಜನ್ನು ಈ ರೀತಿ ಹೋಗಿತ್ತು. ಈ ರೀತಿ ಕೂಗಿತ್ತು. ಆಗ ನಾನು ಬೆಂಗಳೂರಿಗೆ ಹೊರಡಬೇಕೆಂದು ಬೇಗನೆ ರೆಡಿಯಾಗಿ ನಾನು ಬಸ್ಗೆ ಹೊರಟೆನು. ಆಗ ಸ್ವಲ್ಪಷ್ಟರಲ್ಲಿ ನಾನು ಬಸ್ ಸ್ಟ್ಯಾಂಡ್ಗೆ ತಲುಪಿದೆ. ಆಗ ನನಗೆ ಹೊಟ್ಟೆ ಹಸಿವು ಆಗುತ್ತಿದೆ ಎಂದು ನಾನು ಬೇಕರಿಯಲ್ಲಿ ಒಂದು ಬಿಸ್ಕೆಟನ್ನು ತಗೊಂಡೆ. ಆಗ ಬಿಸ್ಕೆಟ್ ತಿನ್ನುವಾಗ ಒಂದು ಬಿಸ್ಕೆಟ್ ಜಾರಿ ಬಿದ್ದಿತ್ತು. ಆಗ ಅಲ್ಲಿ ದೂರ ಕುಳಿತಿದ್ದ ಒಂದು ಕಾಗೆಯು ಹಾರುತ್ತಾ ಬಂದು ಈ ರೀತಿ ಕೂಗುತ್ತಾ ಹಾರುತ್ತಾ ಬಂದು ಆ ಬಿಸ್ಕೆಟನ್ನು ಎತ್ತಿಕೊಂಡು ಈ ರೀತಿ ಕೂಗುತ್ತಾ ಬಂದು ಎತ್ತಿಕೊಂಡು ಹೋಯಿತು. ಆಗ ನಾನು ನನ್ನ ರೈಲ್ವೆ ಸ್ಟೇಷನ್ಗೆ ತಡ ಆಗುತ್ತೆ ಎಂದು ನಾನು ಹೊರಟೆನು. ಆಗ ನನ್ನ ರೈಲ್ವೆ ಸ್ಟೇಷನಲ್ಲಿ ಒಂದು ಸ್ವಲ್ಪ ಕೆಲವು ಪಾರಿವಾಳಗಳು ಈ ರೀತಿ ಕೂಗುತ್ತಾ ಇದ್ದು. ಈ ರೀತಿ
ಕೂಗುತ್ತಾ ಇದ್ದು. ಅಷ್ಟರಲ್ಲೇ ನನ್ನ ರೈಲು ಬಂದು ಬಿಟ್ಟಿತು. ಆ ರೈಲು ಈ ರೀತಿ ಶಬ್ದ ಮಾಡುತ್ತಾ ಇತ್ತು. ಈ ರೀತಿ ಶಬ್ದ ಮಾಡುತ್ತಾ ಬಂದಿತ್ತು. ಆಗ ನಾನು ರೈಲು ನಿಂತ ತಕ್ಷಣವೇ ನಾನು ರೈಲಿನಲ್ಲಿ ಹತ್ತಿ ಹೊರಟೆನು. ಆಗ ರೈಲು ವೇಗವಾಗಿ ಹೋಗುವಾಗ ಈ ರೀತಿ ಶಬ್ದ ಮಾಡುತ್ತಾ ಹೋಯಿತು. ಈ ರೀತಿ ಶಬ್ದ ಮಾಡುತ್ತಾ ಇತ್ತು. ಆಗ ನಾನು ಒಂದು ದಿನ ಕಳೆದ ನಂತರ ನಾನು ಬೆಂಗಳೂರಿಗೆ ತಲುಪಿದೆ. ಆಗ ನಾನು ಬೆಂಗಳೂರಿನಲ್ಲಿ ತಲುಪಿದಾಗ ಅಲ್ಲಿ ಒಬ್ಬ ಚಾಯ್ ಮಾರುವವನು ಈ ರೀತಿ ಕೂಗುತ್ತಾ ಇದ್ದ. ಚಾಯ್ 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 ಈ ರೀತಿ ಕೂಗುತ್ತಾ ಇದ್ದ. ಆಗ ನಾನು ಚಾಯನ್ನು ಕುಡಿದು ಮುಂದಕ್ಕೆ ಹೊರಟೆನು. ಆಗ ಬಸ್ ಸ್ಟ್ಯಾಂಡ್ನಲ್ಲಿ ನೋಡಿದಾಗ ಯಾವ ಬಸ್ ಚಾಲ್ತಿಯಲ್ಲಿ ಇರಲಿಲ್ಲ. ಆಗ ನಾನು ಆಟೋವನ್ನು ಕೇಳಿ ನಾನು ನನ್ನ ಗೆಳೆಯನ ಮನೆಯ ಅಡ್ರೆಸ್ಸನ್ನು ಹೇಳಿ ನನ್ನ ಗೆಳೆಯನ ಮನೆಗೆ ಹೋಗಬೇಕೆಂದು ಹೇಳಿದೆ. ಬನ್ನಿ ಅಣ್ಣ ಅಂತ ಹೇಳಿ ಅವನು ಕರೆದುಕೊಂಡು ಹೋದ. ಆಗ ನಾನು ಕುಳಿತುಕೊಂಡು ಹೊರಟೆನು. ಆಗ ಆ ಆಟೋವು ಈ ರೀತಿ ಶಬ್ದ ಮಾಡುತ್ತಾ ಇತ್ತು. ಈ ರೀತಿ ಶಬ್ದ ಮಾಡುತ್ತಾ ಇತ್ತು. ಆ ಶಬ್ದ ಮಾಡುತ್ತಾ ಹೋದಾಗ ನನ್ನ ಗೆಳೆಯನ ಮನೆ ತಲುಪೋಕ್ಕಿಂತ ಒಂದು ನಿಮಿಷ ಮುಂಚೆ ಒಂದು ಟ್ರಾಫಿಕ್ ಜಾಮ್ ಇತ್ತು. ಅಲ್ಲಿ ಆ ಟ್ರಾಫಿಕ್ ಜಾಮ್ನಲ್ಲಿ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸಿಕ್ಕಾಕಿಕೊಂಡು ಕೂಗುತ್ತಾ ನಿಂತಿತು. ಈ ರೀತಿ ಶಬ್ದ ಮಾಡುತ್ತಾ ನಿಂತಿತು. ಆಗ ಅಷ್ಟರಲ್ಲೇ ನನ್ನ ಆಟೋವು ಹೊರಟ ನಂತರ ನನ್ನ ಗೆಳೆಯನ ಮನೆ ಬಂದಿತು. ಆಗ ನಾನು ನನ್ನ ಗೆಳೆಯನು ರೆಡಿಯಾಗಿ ಪಾರ್ಕ್ಗೆ ಹೊರಟೆವು. ಪಾರ್ಕ್ಗೆ ಹೊರಟ ನಂತರ ಅಲ್ಲಿ ದೊಡ್ಡ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ ಒಂದು ಬಾತುಕೋಳಿ ಈ ರೀತಿ ಕೂಗುತ್ತಿತ್ತು. ಈ ರೀತಿ ಕೂಗುತ್ತಿತ್ತು. ಆಗ ನಾನು ಒಂದು ಕಲ್ಲಿನ ಸಂದಿಯಲ್ಲಿ ಒಂದು ಕಪ್ಪೆ ಈ ರೀತಿ ಕೂಗುತ್ತಿತ್ತು. ಆಗ ಅಷ್ಟರಲ್ಲೇ ನಮ್ಮ ಮನೆ ಟೈಮ್ ಆಗುತ್ತೆ ಎಂದು ಹೊರಟೆವು. ಹೊರಟ ನಂತರ ಸ್ವಲ್ಪ ಮುಂದಗಡೆ ಹೋದಾಗ ಒಂದು ಬೈಕ್ ಈ ರೀತಿ ಪಾಸ್ ಆಯಿತು. ನಾವು ಹಂಗೆ ನಡ್ಕೊಂಡು ಹೋಗುತ್ತಿರುವಾಗ ಅಲ್ಲಿ ಒಂದು ಹೆಲಿಕಾಪ್ಟರ್ ನಿಲ್ದಾಣ ಇತ್ತು. ಆಗ ಅಲ್ಲಿ ಒಂದು ಹೆಲಿಕಾಪ್ಟರ್ ನಿಲ್ದಾಣದಲ್ಲಿ ಒಂದು ಹೆಲಿಕಾಪ್ಟರ್ ನಿಲ್ಲುತ್ತಿತ್ತು. ಆಗ ಆ ಹೆಲಿಕಾಪ್ಟರ್ ಈ ರೀತಿ ಶಬ್ದ ಮಾಡುತ್ತಿತ್ತು. ಈ ರೀತಿ ಶಬ್ದ ಮಾಡುತ್ತಾ ನಿಲ್ಲುತ್ತಿತ್ತು. ಆಗ ಮುಂದಕ್ಕೆ ಹೋಗುತ್ತಾ ನಮ್ಮ ಮನೆಗೆ ತಲುಪಿದೆವು. ಆಗ ಹೊಟ್ಟೆ ಹಸಿವಾಗುತ್ತಿದೆ ಎಂದು ನಾವು ಊಟ ಮಾಡಿ ಛತ್ತಿನ ಮೇಲೆ ಮಲಗಲು ಹೋದೆವು. ಆಗ ಅಲ್ಲಿ ನೊಣಗಳ ಕಾಟ ಮತ್ತು ಸೊಳ್ಳೆಗಳ ಕಾಟ ಬಹಳ ಇತ್ತು. ನೊಣಗಳು ಈ ರೀತಿ ಕೂಗುತ್ತಿದ್ದವು. ಹಂಗೆ ಸೊಳ್ಳೆಯು ಈ ರೀತಿ ಶಬ್ದ ಮಾಡುತ್ತಾ ಕಾಟ ಕೊಡುತ್ತಿದ್ದವು. ಧನ್ಯವಾದಗಳು. ಕೇಳಿದ್ರಲ್ಲ ಈ ಕಥೆಯನ್ನು ಕೇಳಿ ಆನಂದಿಸಿ. ರಂಗಗುಡಿಸಲ ಮಕ್ಕಳ ರಂಗವೇದಿಕೆಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸಿ. ಈ ಕಥೆಯನ್ನು ಕೇಳಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ. ಧನ್ಯವಾದಗಳು.